ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಆಪರೇಷನ್ ಸಿಂಧೂರದಲ್ಲಿ ಈ ಕಾರ್ಯಾಚರಣೆಯ ವೇಳೆ ಮೃತಪಟ್ಟಂತಹ 6 ಯೋಧರ ಹೆಸರನ್ನು ಇದೇ ಮೊದಲ ಬಾರಿಗೆ ಸರ್ಕಾರ ಬಿಡುಗಡೆ ಮಾಡಿದೆ. ಯುದ್ಧ ಸ್ಮಾರಕದ ಮೇಲೆ ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾದಂಥ ಯೋಧರ ಹೆಸರನ್ನು ಬರೆಯಲಾಗಿದೆ. ಈ ಯೋಧರ ಹೆಸರನ್ನು ನವದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಗೋಡೆಯ ಮೇಲೆ ಕೆತ್ತನೆ ಮಾಡಲಾಗಿರುವಂಥದ್ದು. ಇದರಲ್ಲಿ ಭೂಸೇನೆಯ 5 ಮತ್ತು ವಾಯುಪಡೆಯ 1 ಯೋಧರು ಇದ್ದಾರೆ. 2025ರ ಮೇಯಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಿತ್ತು. ಆನಂತರ ಇದೇ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಂಥ 6 ಯೋಧರ ಹೆಸರನ್ನು ಭಾರತ ಸರ್ಕಾರ ಇದೀಗ ಬಹಿರಂಗ ಮಾಡಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ತ್ಯಾಗಚಕ್ರ ಗೋಡೆಯ 3D ಭಾಗದಲ್ಲಿ ಸುಬೇದಾರ್ ಮೇಜರ್ ಪವನ್ ಕುಮಾರ್, ರೈಫಲ್ಮನ್ ಸುನಿಲ್ ಕುಮಾರ್, ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್, ಅಗ್ನಿವೀರ್ ಮೂದ್ ಮುರಳಿ ನಾಯಕ್, ಹವಾಲ್ದಾರ್ ಸುನಿಲ್ ಕುಮಾರ್ ಸಿಂಗ್, IAFನ ಸಾರ್ಜೆಂಟ್ ಸುರೇಂದ್ರ ಕುಮಾರ್ ಅವರ ಹೆಸರನ್ನು ಇದೀಗ ಅಲ್ಲಿ ಕೆತ್ತನೆ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಆಪರೇಷನ್ ಸಿಂಧೂರ 2025ರ ಮೇಯಲ್ಲಿ ನಡೆದಿತ್ತು. ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಭೀಕರ ಭಯೋತ್ಪಾದನಾ ನೆಲೆಗಳ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಒಂದು ಕಾರ್ಯಾಚರಣೆಯನ್ನು ನಡೆಸಿತ್ತು. ಇದು ಅತ್ಯಂತ ಪ್ರಮುಖ ಹಾಗೂ ರಹಸ್ಯವಾಗಿರುವಂತಹ ಭೂಸೇನೆಯ, ವಾಯುಸೇನೆ ಹಾಗೂ ನೌಕಾಸೇನೆ ಎಲ್ಲವೂ ಸೇರಿ ನಡೆದಂಥ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಿತ್ತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಇದೀಗ 6 ಯೋಧರ ಹೆಸರನ್ನು ಕೂಡ ಅಲ್ಲಿ ಹುತಾತ್ಮರಾದಂತಹ ಹೆಸರುಗಳನ್ನು ಈಗ ಕೇಂದ್ರ ಸರ್ಕಾರ ಬಹಿರಂಗ ಮಾಡಿದೆ. ಕಾರ್ಯಾಚರಣೆಯಲ್ಲಿ ಭಾರತದ 6 ವೀರ ಸೈನಿಕರು, ಭೂಸೇನೆಯ 5 ಮತ್ತು ವಾಯುಸೇನೆಯ 1 ಸೈನಿಕರು ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದರು. ಇತ್ತೀಚೆಗೆ ಭಾರತೀಯ ಸೇನೆ ಇವರ ಹೆಸರುಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂಥದ್ದು. ಈ 6 ವೀರ ಯೋಧರ ಹೆಸರುಗಳನ್ನು ನವದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ 3D ರೂಪದಲ್ಲಿ ಹಾಗೂ ಗ್ರಾನೈಟ್ ಫಲಕದ ಮೇಲೆ ಶಾಶ್ವತವಾಗಿ ಕೆತ್ತಿ ಗೌರವಿಸಲಿಕ್ಕೆ ಸರ್ಕಾರ ಈಗ ನಿರ್ಧಾರ ಮಾಡಿರುವಂಥದ್ದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.